ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಏನಾದರೂ ಸಂಪಾದಿಸಬೇಕು ಎಂದು ಬಯಸುತ್ತಾನೆ. ಕೆಲವರು ಹಣವನ್ನು ಸಂಪಾದಿಸಲು ಶ್ರಮಿಸುತ್ತಾರೆ. ಕೆಲವರು ಆಸ್ತಿಯನ್ನು ಸಂಪಾದಿಸಲು ಜೀವನವನ್ನೇ ಮೀಸಲಿಡುತ್ತಾರೆ. ಇನ್ನು ಕೆಲವರು ಅಧಿಕಾರ ಮತ್ತು ಗೌರವವನ್ನು ಪಡೆಯಲು ಹಗಲಿರುಳು ಪರಿಶ್ರಮಿಸುತ್ತಾರೆ. ಆದರೆ ಮನುಷ್ಯ ಕಷ್ಟಪಟ್ಟು ಸಂಪಾದಿಸುವ ಎಲ್ಲ ಸಂಪತ್ತುಗಳಿಗಿಂತಲೂ ಶ್ರೇಷ್ಠವಾದ ಒಂದು ಸಂಪತ್ತು ಇದೆ. ಅದೇ ವಿದ್ಯಾ ಸಂಪತ್ತು. ಏಕೆಂದರೆ ಹಣ, ಆಸ್ತಿ, ಚಿನ್ನ, ಬೆಳ್ಳಿ ಇವೆಲ್ಲವೂ ಒಂದು ದಿನ ಕಳೆದು ಹೋಗಬಹುದು. ಕಳ್ಳರು ಕದಿಯಬಹುದು, ಬೆಂಕಿಯಲ್ಲಿ ಸುಟ್ಟು ಹೋಗಬಹುದು, ಪ್ರವಾಹದಲ್ಲಿ ಕೊಚ್ಚಿ ಹೋಗಬಹುದು, ಕಾಲದೊಂದಿಗೆ ಮೌಲ್ಯವು ಕಡಿಮೆಯಾಗಬಹುದು. ಆದರೆ ವಿದ್ಯೆ ಆಗಲ್ಲ. ಒಮ್ಮೆ ನಿಜವಾದ ವಿದ್ಯೆಯನ್ನು ಸಂಪಾದಿಸಿದರೆ ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಯಾವ ಕಳ್ಳನಿಗೂ ನಮ್ಮ ಜ್ಞಾನವನ್ನು ಕದಿಯುವ ಶಕ್ತಿ ಇರುವುದಿಲ್ಲ. ಅದೇ ರೀತಿ ಅಣ್ಣ ತಮ್ಮಂದಿರಾಗಲಿ, ಬಂಧು ಬಳಗದವರಾಗಲಿ ನಾವು ಸಂಪಾದಿಸಿದ ಆಸ್ತಿಯಲ್ಲಿ ಪಾಲು ಕೇಳಬಹುದು, ಆದರೆ ವಿದ್ಯೆಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ. ಒಂದು ವೇಳೆ ಕೇಳಿದರೂ ಅದನ್ನು ಕೊಡಲು ಸಾಧ್ಯವಿಲ್ಲ. ಕೊಡಲು ಮನಸ್ಸಿದ್ದರೂ ಮತ್ತೊಬ್ಬರು ಅದನ್ನು ನೇರವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪ್ರಯತ್ನದಿಂದಲೇ ವಿದ್ಯೆಯನ್ನು ಸಂಪಾದಿಸಬೇಕು. ಇದು ವಿದ್ಯೆಯ ಮಹತ್ವ. ಸರ್ಕಾರವು ನಾವು ಸಂಪಾದಿಸಿದ ಹಣದ ಮೇಲೆ ತೆರಿಗೆ ವಿಧಿಸಬಹುದು, ನಮ್ಮ ಆಸ್ತಿಯ ಮೇಲೆ ತೆರಿಗೆ ಹಾಕಬಹುದು, ನಮ್ಮ ವ್ಯಾಪಾರದ ಆದಾಯದ ಮೇಲೆ ತೆರಿಗೆ ವಸೂಲಿ ಮಾಡಬಹುದು. ಆದರೆ ನಾವು ಗಳಿಸಿದ ವಿದ್ಯೆಯ ಮೇಲೆ ಯಾವುದೇ ಸರ್ಕಾರವು ತೆರಿಗೆ ವಿಧಿಸಲು ಸಾಧ್ಯವಿಲ್ಲ. ಏಕೆಂದರೆ ವಿದ್ಯೆ ಎನ್ನುವುದು ಹೊರಗಿನ ಸಂಪತ್ತಲ್ಲ, ಅದು ನಮ್ಮ ಅಂತರಂಗದ ಬೆಳಕು. ಸಂಪತ್ತು ಎಷ್ಟೇ ಅಮೂಲ್ಯವಾಗಿದ್ದರೂ ಅದನ್ನು ಹೊತ್ತುಕೊಂಡು ನಡೆದರೆ ಅದು ಒಂದು ಭಾರವಾಗುತ್ತದೆ. ಆದರೆ ವಿದ್ಯೆ ಎಂದಿಗೂ ಭಾರವಾಗುವುದಿಲ್ಲ. ಒಂದು ವೇಳೆ ವಿದ್ಯೆ ಭಾರವಾಗಿದೆ ಎಂದು ಅನಿಸಿದರೆ ಅದು ನಿಜವಾದ ವಿದ್ಯೆಯಲ್ಲ. ನಿಜವಾದ ವಿದ್ಯೆ ಮನುಷ್ಯನನ್ನು ವಿನಯವಂತರನ್ನಾಗಿ ಮಾಡುತ್ತದೆ, ಅವನ ಚಿಂತನೆಗೆ ವಿಶಾಲತೆ ನೀಡುತ್ತದೆ, ಅವನ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಇನ್ನೊಂದು ವಿಶೇಷವೆಂದರೆ ಹಣವನ್ನು ಎಷ್ಟು ಖರ್ಚು ಮಾಡುತ್ತೇವೋ ಅಷ್ಟು ಕಡಿಮೆಯಾಗುತ್ತಾ ಹೋಗುತ್ತದೆ. ಆದರೆ ವಿದ್ಯೆ ಆಗಲ್ಲ. ನಾವು ಕಲಿತದ್ದನ್ನು ಮತ್ತೊಬ್ಬರಿಗೆ ಹಂಚಿದಷ್ಟು ಅದು ಇನ್ನಷ್ಟು ಬೆಳೆಯುತ್ತದೆ. ಬೋಧಿಸಿದಷ್ಟು ಜ್ಞಾನ ಮತ್ತಷ್ಟು ಗಟ್ಟಿಯಾಗುತ್ತದೆ. ಹಂಚಿದಷ್ಟು ಅದರ ಮೌಲ್ಯ ಹೆಚ್ಚಾಗುತ್ತದೆ. ಆದ್ದರಿಂದಲೇ ಪ್ರಪಂಚದ ಎಲ್ಲ ಸಂಪತ್ತುಗಳಿಗಿಂತ ವಿದ್ಯಾಸಂಪತ್ತು ಪರಮಶ್ರೇಷ್ಠವಾದುದು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಜನರು ಸಾಮಾನ್ಯವಾಗಿ ಒಂದು ಮಾತು ಹೇಳುತ್ತಾರೆ, ದುಡ್ಡೇ ದೊಡ್ಡಪ್ಪ. ಆದರೆ ಅದರ ಮುಂದಿನ ಸತ್ಯವನ್ನು ಮರೆಯಬಾರದು, ವಿದ್ಯೆ ಅದರಪ್ಪ. ಏಕೆಂದರೆ ದುಡ್ಡನ್ನು ಸಂಪಾದಿಸುವ ಶಕ್ತಿಯನ್ನೇ ವಿದ್ಯೆ ಕೊಡುತ್ತದೆ. ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸುವುದು ವಿದ್ಯೆ. ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನು ತಿಳಿಸುವುದು ವಿದ್ಯೆ. ಆದ್ದರಿಂದ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗಾಗಿ ಕೇವಲ ಆಸ್ತಿ ಮಾಡುವುದಕ್ಕಿಂತ ಅವರಿಗೆ ಉತ್ತಮವಾದ ವಿದ್ಯೆಯನ್ನು ಕೊಡಿಸಬೇಕು. ಅದರ ಜೊತೆಗೆ ಉತ್ತಮ ಬುದ್ಧಿ ಮತ್ತು ಶ್ರೇಷ್ಠ ಸಂಸ್ಕಾರಗಳನ್ನು ಬೆಳೆಸಬೇಕು. ಏಕೆಂದರೆ ಹಣವಿರುವ ಮನುಷ್ಯ ಶ್ರೀಮಂತನಾಗಬಹುದು, ಆದರೆ ವಿದ್ಯೆ ಮತ್ತು ಸಂಸ್ಕಾರವಿರುವ ಮನುಷ್ಯ ಸಮಾಜದ ಆಸ್ತಿಯಾಗುತ್ತಾನೆ, ದೇಶದ ಆಸ್ತಿಯಾಗುತ್ತಾನೆ. ವಿದ್ಯೆ ಎಂದರೆ ಕೇವಲ ಪುಸ್ತಕಗಳಲ್ಲಿ ಇರುವ ಅಕ್ಷರಜ್ಞಾನವಲ್ಲ, ಅದು ಕೇವಲ ಉದ್ಯೋಗ ಪಡೆಯುವ ಸಾಧನವೂ ಅಲ್ಲ, ಹಣ ಸಂಪಾದಿಸುವ ಮಾರ್ಗವೂ ಅಲ್ಲ. ನಿಜವಾದ ವಿದ್ಯೆ ಎಂದರೆ ತನ್ನ ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ, ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು, ಸತ್ಯವನ್ನು ಗುರುತಿಸುವ ವಿವೇಕ, ಧರ್ಮದ ಮಾರ್ಗದಲ್ಲಿ ನಡೆಯುವ ಜ್ಞಾನ. ನಮ್ಮ ದೇಹದ ಹೊರಗಿನ ಕಣ್ಣುಗಳು ಈ ಜಗತ್ತನ್ನು ಮಾತ್ರ ನೋಡಬಲ್ಲವು, ಆದರೆ ನಮ್ಮೊಳಗಿನ ಸತ್ಯವನ್ನು ಕಾಣಬೇಕಾದರೆ ಜ್ಞಾನ ಎಂಬ ಮತ್ತೊಂದು ಕಣ್ಣು ಬೇಕು. ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ಹೀಗೆ ಹೇಳಲಾಗಿದೆ, ಸರ್ವಸ್ಯ ಲೋಚನಂ ಶಾಸ್ತ್ರಂ. ಅಂದರೆ ಶಾಸ್ತ್ರಗಳೇ ಎಲ್ಲರಿಗೂ ನಿಜವಾದ ಕಣ್ಣುಗಳು. ಈ ಜ್ಞಾನ ನೇತ್ರವಿಲ್ಲದ ಮನುಷ್ಯ ಹೊರಗಿನ ಎರಡೂ ಕಣ್ಣುಗಳಿದ್ದರೂ ನಿಜವಾದ ಅರ್ಥದಲ್ಲಿ ಕುರುಡನಾಗಿಯೇ ಉಳಿಯುತ್ತಾನೆ. ಆದ್ದರಿಂದ ಹಣವನ್ನು ಸಂಪಾದಿಸಿ, ಆಸ್ತಿಯನ್ನು ಸಂಪಾದಿಸಿ, ಆದರೆ ಅದಕ್ಕಿಂತ ಮೊದಲು ವಿದ್ಯೆಯನ್ನು ಸಂಪಾದಿಸಿ, ಜ್ಞಾನವನ್ನು ಸಂಪಾದಿಸಿ, ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಿ. ಏಕೆಂದರೆ ಜೀವನದಲ್ಲಿ ನಿಮ್ಮ ಜೊತೆಯಲ್ಲಿ ಸದಾ ಉಳಿಯುವ ನಿಜವಾದ ಸಂಪತ್ತು ವಿದ್ಯೆಯೇ ಹೊರತು ಬೇರೆ ಯಾವುದೂ ಅಲ್ಲ.